ಲವ್ ಎಲ್ಲ ಮಾಡಿದೀಯಾ? ಏನ್ ಮಾಡಿದ್ಯಾ? ತಪ್ಪು ಮಾಡ್ಕೊಂಡು ತಿರ್ಗಲಾಡ್ಕೊಂಡಿದ್ಯಾ ಅವಳ ಜೊತೆ? ಒದೆ ತಿನ್ಬೇಡ, ನನ್ನ ಹತ್ರ ಒದೆ ತಿನ್ಬೇಡ ಅಂದೆ. ನೀನ್ ಈ ಕಡೆ ಬಂದ್ಬೇಡ. ಏನ್ ಮಾಡೋಣಪ್ಪ, ಹುಡುಗಿ ಜೊತೆ ಎಲ್ಲ ಅವ್ರ ಮನೆ ಹತ್ರ ಎಲ್ಲ ಹೋಗಿ ನಮ್ದು ಅದೇನಾದ್ರು ಜವಾಬ್ದಾರಿ? ನಾವು ತಿಳ್ಕೊಂಡಿರೋ ಅವ್ರು ಇಂಥ ಕೆಲಸ ಮಾಡ್ತಾನಂತ ನಮಗೆ ಗೊತ್ತಿಲ್ಲ. ಅಲ್ಲ, ಆಚೆ ಹೋಗೋರೆಲ್ಲ ಕಾಲೇಜ್ಗೆ ಹೋಗಲ್ಲ. ಯಾಕೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದೀಯಾ? ನಾನು ಹೇಳ್ದೆ ಯಾರೋ ಬರ್ಲಿ ನೋಡ್ಕೊಂತೀನಿ ಬಿಡು. ನೀನು ಮಿಕ್ಕಂಡಿರಪ್ಪ ನೀನು. ಸಮಾಧಾನ. ನಮ್ಮನ್ನ ಉಡ್ಸ್ತಾನೆ ಒಂದ್ ಡೇಟ್ ಹೊಡೆದಿಲ್ಲ ನಾನು ಇವಾಗ ಏನು ಹೊಡೆದಿಲ್ಲ. ನಾನು ಹೊಡಿತೀನಿ ನೋಡಿ, ಇವಾಗ ಇವ್ರು ಕಿರ್ಚಾಡ್ತಿದ್ದಾರೆ, ಊರೆಲ್ಲ ಕಿರ್ಚಾಡ್ಲಿ ಅಂತ. ನಾನು ಹೊಡಿತೀನಿ. ಹೊಡಿರಿ, ಆಯ್ತು ಹೊಡಿರಿ. ಕರೆಕ್ಟಾಗಿ ಹುಡುಗಿ ನಿನ್ನೆ ಇದು ಮಾಡ್ತೀನಿ, ನಿನ್ನೆ ಇದು ಮಾಡ್ಕೊಂತೀನಿ. ಫೋನ್ ಮಾಡ್ಕೊಡ್ತಾ ಅವ್ರಿಗೆ ಮಾಡ ಫೋನ್ ಅವರು ನಮ್ಮನ್ನ ಲವ್ ಅಂತ ಲವ್ ಮಕ್ಕದ ಮೇಲೆ ಮೀಸ ಕರೆಕ್ಟಾಗಿ ಬಂತ ಲವ್ಗಳು. ನೀನು ಆ ಹುಡುಗಿನ ಮನ್ಸಿಕೊಂಡು ಅದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಏನು ಹೆಚ್ಚು ಕಮ್ಮಿ ಆದರೆ ನಾನಂತ ಅವತ್ತು ಮನುಷ್ಯನಾಗಿರಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನಗೆ ಗೊತ್ತಿಲ್ಲ, ಇದಂತೂ ಸತ್ಯ. ನಾನು ನಿಂಗೆ ಹೇಳಿದ್ದೇನೋ, ಚೆನ್ನಾಗಿ ಹೋದ ವರ್ಷ ನಮ್ಮನ್ನು ಎಷ್ಟೇ ಕಷ್ಟ ಇಲ್ಲ, ನಾನು ಸಾಕ್ತೀನಿ ನಿನ್ನ. ಅವ್ರು ಏನ್ ಕೆಲಸ ಮಾಡ್ತಾರಂತ ಅವ್ನು ಗೊತ್ತು, ಏನ್ ಮಾಡ್ತಾರಂತ ನೋಡ್ತಾವನೆ. ನಮ್ಮಪ್ಪ ನಮ್ಮನ್ನ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತೊಂದು ಕ್ರೇಜಿ ಪ್ರ್ಯಾಂಕ್ ಮಾಡ್ತಾ ಇದ್ದೇವೆ. ನಮ್ಮ ಸಬ್ಸ್ಕ್ರೈಬರ್ ಅವರ ಅಮ್ಮನ ಮೇಲೆ ಪ್ರ್ಯಾಂಕು, ಅವ್ರ ಅಮ್ಮ ಆ್ಯಂಡ್ ಅವ್ರ ಅಣ್ಣನ ಮೇಲೆ. ನಾನು ಬೇಡ ಅಂದೆ, ಬೇಕೇ ಬೇಕು ಅಂದ ಅವನು. ಸೊ ಆಕ್ಟಿಂಗ್ ಮಾಡೋ ಹುಚ್ಚು ಲೈವ್ ಕ್ಯಾರೆಕ್ಟರ್ ಸಿಕ್ತಂತ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ಟವನಿ. ಸಬ್ಸ್ಕ್ರೈಬರ್ಸ್ ಬೇಕು ಅಂದಮೇಲೆ ನಾನು ಬೇಡ ಅನ್ನೋಕ್ಕಾಗತ್ತಾ? ಸೊ ಹಾಗಾಗಿ ಬಾಗುರು ನೀನೇ ಇಂಟ್ರೋ ಕೊಡು ಅಂತೆ. ಸೊ ಈ ವಿಡಿಯೋನಿಂದ ಏನೇ ಅಪ್ರಿಷಿಯೇಷನ್ ಬಂದರು ಇಲ್ಲ ಏನೇ ಬೈಗಳು ಬಂದರು ಎಲ್ಲ ಇವನಿಗೆ ಸೇರಬೇಕು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸರಿ ಹೇಳು, ಯಾಕೆ ಅಮ್ಮ ಮೇಲೆ ಅಣ್ಣ ಮೇಲೆ ಪ್ರ್ಯಾಂಕ್ ಮಾಡಬೇಕು? ನನ್ನ ಲೈಫಲ್ಲಿ ಈ ಥರ ಆಗಿದೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಒಂದು ತಿಂಗಳಾಗಿದೆ. ಓಕೆ, ಅವರು ಒಂಚೂರು ಭಯ ಬಿದ್ಕೊಂಡು ಅದನ್ನೇ ಏನು ಮಾಡ್ತಾರೆ ನೋಡೋಣ. ಸೊ ಇದು ಓಕೆ, ಸೇಮ್ ಈಗ ನಿನ್ನ ಲೈಫಲ್ಲಿ ಆಗಿರೋ ಒಂದು ಸೆನಾರಿಯೋ ತಗೊಂಡು ಅದ್ರ ಮೇಲೆ ಪ್ರ್ಯಾಂಕ್ ಮಾಡಿ ಒಂದು ರಿಯಾಕ್ಷನ್ ನೋಡಬೇಕು ಅಂತ. ಅವ್ರು ಹತ್ಕೊಂತಾರೆ, ಆಮೇಲೆ ಹೇಳ್ತಿರಲ್ಲ ಅಷ್ಟಾಗೆ. ಓಕೆ, ಸೊ ಅಗೇನ್ ಈ ವಿಡಿಯೋನಿಂದ ಏನೇ ಅಪ್ರಿಷಿಯೇಷನ್ ಬಂದರು ಏನೇ ಬೈಗಳು ಬಂದರು ಪ್ಲೀಸ್ ಎಲ್ಲ ಹರ್ಷ ಅಂತ ಈ ಹುಡುಗನ ಹೆಸರು ಇವನಿಗೆ ಸೇರಬೇಕು. ಥ್ಯಾಂಕ್ ಯು. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಏನೋ ನಿಂದ? ಹಾಂ, ಏನೇನು ಏನಕ್ಕ? ಅಲ್ಲ, ನಿಧಾನ ಮಾತಾಡೋದಲ್ಲ. ನಾವು ತಾಳ್ಮೆಯಿಂದಾನೆ ಬಂದಿರೋದು, ನಿಧಾನ. ಅಲ್ಲ, ನೀವು ತಾಳ್ಮೆನಿಂದ ಬರೋದಲ್ಲ, ನಾನು ತಾಳ್ಮೆನಿಂದ ಬಂದಿರೋದು. ಇಬ್ಬರು ತಪ್ಪು. ಯಾರಿಬ್ಬರದು ತಪ್ಪೈತೆ? ಯಾವ ಹುಡುಗಿದ್ದು ತಪ್ಪೈತೆ? ಏನು ನಡೀತಾ ಇದೆ ಇಲ್ಲಿ? ಅಲ್ಲ, ನಿಮ್ಗೆ ಮ್ಯಾಟ್ರ್ ಆದ್ರೂ ಗೊತ್ತಾ? ಹೋಗ್ಲಿ, ಅಲ್ಲ ನಿಮ್ಗೆ ಮ್ಯಾಟ್ರ್ ಆದ್ರೂ ಗೊತ್ತಾ? ಅವನ್ನ ಕೇಳಿ ಏನ್ ಮಾಡಿದಾನೆ, ಏನ್ ತಪ್ಪು ಮಾಡಿದಾನೆ ಅಂತ ಅವ್ನ ಕೇಳಿ, ನನ್ನೇನ್ ಕೇಳೋದು? ಅಲ್ಲ, ನಮ್ಮ ಮನೆ ಹತ್ರ ಬೇಡ, ಸುಮ್ಮನೆ ಅವರು ಇವರು ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಇಲ್ಲಿ ಕರ್ಸಿರೋದು. ನೋಡಿ, ನಾನು ನಮ್ಮ ಫ್ಯಾಮಿಲಿ ಹೆಂಗ್ ಕರ್ಕೊಂಡ್ ಬಂದಿದ್ದೀನಿ. ಹಾ, ನಮ್ಮೂರವರೆಲ್ಲ ಅವರ ಕೆರೆಯಲ್ಲಿ ಸುಮ್ಮನೆ ನಮಗೆ ಮಾನ ಮರ್ಯಾದೆ ಹೋಗೋದು ಪ್ರಶ್ನೆ ಇರೋದು. ನಾನು ಅದಕ್ಕೋಸ್ಕರನೇ ಅಲ್ಲಕ್ಕ, ನಾನು ಅದಕ್ಕೋಸ್ಕರನೇ ಮನೆ ಹತ್ರ ಬರ್ದೆ, ನಾನು ಇಲ್ಲಿಂದಾನೆ ಮಾತಾಡ್ತಿದ್ದೀನಿ. ಏನು ಅಂತ ಹೇಳಿ ಅವ್ನು ಕೇಳಿ ಏನ್ ಮಾಡಿದಾನೆ ಅಂತ ಕೇಳಿ. ಲವ್ ಎಲ್ಲ ಮಾಡಿದೀಯಾ? ಏನ್ ಮಾಡಿದ್ಯಾ? ತಪ್ಪು ಮಾಡ್ಕೊಂಡು ತಿರ್ಗಲಾಡ್ಕೊಂಡಿದ್ಯಾ ಅವಳ ಜೊತೆ? ಒದೆ ತಿನ್ಬೇಡ, ನನ್ನ ಹತ್ರ ಒದೆ ತಿನ್ಬೇಡ ಅಂದೆ. ನೀನ್ ಈ ಕಡೆ ಬಂದ್ಬೇಡ. ಏನ್ ಮಾಡೋಣಪ್ಪ, ಹುಡುಗಿ ಜೊತೆ ಎಲ್ಲ ಅವ್ರ ಮನೆ ಹತ್ರ ಎಲ್ಲ ಹೋಗಿ 2-3 ಸತಿ ಸಿಕ್ಕಾಕೊಂಡು ಒದೆಗಳು ತಿನ್ಕೊಂಡು ಬಂದಿರೋದು. ಬಿಟ್ಬಿಡಪ್ಪ, ಇಲ್ಲಿಗೆ ಲಾಸ್ಟ್ ಮಾಡ್ಬಿಡಪ್ಪ. ಬಿಟ್ಬಿಡೋದೇನಿಲ್ಲ ಅಕ್ಕ, ಬಿಟ್ಬಿಡೋದೇನಿಲ್ಲ. ಹಾ, 2-3 ಸತಿ ವಾರ್ನಿಂಗ್ ಕೊಟ್ಟಿರೋದು, ಮತ್ತೆ ಕೆಣಕ್ತಾ ಇದ್ದಾನೆ. ಸುಮ್ಮನೆ ಇರ್ಬೇಕು ತಾನೆ. ಹಾ, ಯಾರನ್ನ ಕೆಣಕ್ತಾ ಇರೋದು? ಹುಡುಗಿನ ಇನ್ನಾರನ? ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ನೀವ್ ಯಾರಣ್ಣ? ಯಾರು ಅಮ್ಮ? ನೀವಾ? ನೀವು ನಂಗೆ ಅದೇಗಳೆಲ್ಲ ಹೇಳ್ಬೇಡ. ನೀನ್ ಬಂದು ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಕೋ, ಏನ್ ಕೊಡ್ತೀಯ ಕೊಟ್ಕೋ. ಹಾ, ಲಾಠಿ ಒಂದ್ಸತಿ ರುಬ್ಬಿದ್ರೆ ಗೊತ್ತಾಗತ್ತೆ ನಿನ್ಗೆ. ಇನ್ನೊಂದ್ಸತಿ ಆ ಕಡೆ ಬರ್ಬೇಕಾ ಬೇಡವಾ ಅಂತ. ಅವೆಲ್ಲ ಆಗಲ್ಲ ಅಕ್ಕ,
ಅಲ್ಲ ಅವೆಲ್ಲ ಆಗದೇ ಇಲ್ಲಕ್ಕ, ಅವೆಲ್ಲ ಈ ಸತಿ ಇಲ್ಲ, ಚಾನ್ಸೇ ಇಲ್ಲ. ಇದೊಂದ್ಸರಿ ನೋಡಿ ಎರಡು ಸತಿ ಬುದ್ಧಿ ನೀವ್ ಹೇಳಿ, ಅಲ್ಲ ಮೊದ್ಲೇ ಹೇಳ್ಬೇಕಾಗಿತ್ತಕ್ಕ. ಅಯ್ಯೋ ಅಲ್ಲ, ಏಜ್ ಎಷ್ಟು ಇವಂದು, ಏಜ್ ಎಷ್ಟು ಇವಂದು, ಏಜ್ ಎಷ್ಟು ಇವಂದು? ಇದೊಂದ್ಸರಿ ವಾರ್ ಮಾಡ್ರಿ. ಅಲ್ಲ ಒಂದ್ ನಿಮಿಷ, ಮಾಡಕ್ ಹೋಗಲ್ಲ. ಅಲ್ಲ ಯಾ ಕಡೆ ಬಂದ್ರು ಮಳೆ ಬರ್ತಾನೆ ಇದೆ. ಈ ಕಡೆ ಬಂದ್ಬಿಡ್ರ, ಈ ಕಡೆ ಬರೋಣ. ಅಲ್ಲಕ್ಕ ಇವನ್ ಏಜ್ ಎಷ್ಟೀಗ? 20 ವರ್ಷ. 20 ವರ್ಷ ತಾನೆ. ದೊಡ್ಡವನ್ ಆಗ್ತಿದಾನಲ್ಲ, ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ತಾನೆ. ಅದ್ ಯಾರ ಜವಾಬ್ದಾರಿ? ನಮ್ದು ಅದೇನಾದ್ರು ಜವಾಬ್ದಾರಿ? ನಾವು ತಿಳ್ಕೊಂಡಿರೋ ಅವ್ರು ಇಂತ ಕೆಲಸ ಮಾಡ್ತಾನಂತ ನಮಗ್ ಗೊತ್ತಿಲ್ಲ. ಅಲ್ಲ ಆಚೆ ಹೋಗೋರೆಲ್ಲ ಕಾಲೇಜ್ಗೆ ಹೋಗಲ್ಲ. ಯಾಕೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದೀಯಾ? ಅದ್ರಲ್ಲಿ ಇರ್ತಾರಪ್ಪ, ಅದು ಓದೋರು ಇರ್ತಾರೆ, ಇಲ್ದೋರು ಇಂಥವ್ರು ಇರ್ತಾರೆ, ಏನು ಆಗಲ್ಲ. ಅದು ನಾವು ಹೇಳ್ತೀವಿ ಸ್ಟೇಷನ್ ಭಾಷೆನೂ ಬೇಡ. ಇದೊಂದ್ಸರಿ ವಾರ್ನಿಂಗ್ ಕೊಟ್ಟು ನನ್ನ ಮಕ್ಳು ನಾನು ಬುದ್ಧಿ ಹೇಳ್ಕೊಂತೀನಿ. ಆಲ್ರೆಡಿ 3 ಸತಿ ಕೊಟ್ಟಿದ್ವಿ, ಒಂದ್ಸತಿ ಅಲ್ಲ. ನಮ್ಮ ಮಾವ ಬರ್ತಿದ್ದಾನೆ ರೀ, ನಮ್ಮ ಅಲ್ಲ ನೀವು ಅವ್ನು ವಾರ್ನಿಂಗ್ ಕೊಟ್ರೆ ನಮ್ಗೆ ಗೊತ್ತಿಲ್ಲ ಇದುವರೆಗೂ. ಇವಾಗ ನಮ್ ಕಿವಿಗೆ ಹಾಕಿದ್ರೆ ನಾವು ಲಾಸ್ಟ್ ಟೈಮ್ ಮನೆಗೆ ಬರ್ಬೇಕಾಗಿತ್ತು. ಅವತ್ತು ಕೈ ಕಾಲು ಇಟ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮನೆಗೆ ಬರಕ ಅವ್ನ್ ಕೈ ಕಾಲು ಇಟ್ಕೊಂಡು ಇನ್ನೊಂದ್ಸತಿ ಬರಲ್ಲ ಈ ಕಡೆ ಅಂತ. ಅದನ್ನು ಬಿಟ್ಟಾಕಿ ಬಾಸ್, ಚಿಕ್ಕ ಮಾಡ್ರು ನೀವೇನ್ ಒಳ್ಳೆ. ಮೊನ್ನೆ ಮತ್ತೆ ಸಿಕ್ಕಾಕೊಂಡಿದ್ದಾನೆ, ಇನ್ನ ಬಂದೆ. ಅಲ್ಲಮ್ಮ, ಇವಾಗ ಅವ್ನು ಗೊತ್ತು, ನಮಗೆ ಗೊತ್ತಿಲ್ಲದೆ ಅವ್ನು ವಾರ್ನಿಂಗ್ ಕೊಟ್ಟಿದ್ಯಾ? ಈ ಸತಿ ನಮ್ಗೆ ಹೇಳಿದ್ಯಲ್ವಾ? ಈ ಸತಿ ಇನ್ನು ಅವ್ನ ತಪ್ಪದಾರಿ ತುಳಿದಂಗೆ ನಾವು ನೋಡ್ಕೊಂತೀವಿ. ಅಲ್ಲಿ ನಮ್ ಜವಾಬ್ದಾರಿ. ಒಂದ್ ಕೆಲಸ ಮಾಡಿ, ಈ ಸತಿ ನಿಮ್ಗೆ ಗೊತ್ತಿದ್ದಂಗೆ ಒಂದ್ಸತಿ ವಾರ್ನಿಂಗ್ ಕೊಟ್ಬಿಡ್ತೇನೆ, ಓಕೆನಾ? ಮುಂದಿನ ಸತಿನಿಂದ ನೀವು ನೋಡ್ಕೊಳ್ಳಿ, ಓಕೆನಾ? ಅವ್ನ ಹುಡುಗಿ ಸವಸ್ಕ ಅವ್ನು ಬರ್ಬಾರ್ದು, ಬರ್ಲೇಬಾರ್ದು. ಅವ್ನು ಹುಡುಗಿ ಸವಸ್ಕ ಅವ್ನು ಬರ್ಬಾರ್ದು. ಆ ತರ ಕಂಟ್ರೋಲ್ ಮಾಡ್ತೀವಿ. ಇದನ್ನ ಲಾಸ್ಟ್ ಚಾನ್ಸ್ ನಮಗೆ, ನಮ್ಗೆ ಒಪ್ಸಿದ್ಯಲ್ಲ ಇವಾಗ, ಇನ್ನ ನಾವು ನೋಡ್ಕೊಂತೀವಿ. ಓಕೆ. ಸೊ ನಾನು ಈಗ ಇಲ್ಲ, ಇದು ಆಕ್ಚುಲಿ ಅಲ್ಲ ಕಂಪ್ಲೇಂಟ್ ಅಲ್ಲ ಅಕ್ಕ. ಒಂದೇ ನಿಮಿಷ, ಅವ್ನು ಸ್ಟೂಡೆಂಟ್ ಅನ್ನೋದು ನನ್ಗೊಂದು ಕನ್ಸರ್ನ್ ಇದೆ. ಆ ಒಂದರಿಂದಾನೇ ಹೋಗ್ಲಿ ಪಾಪ ಅಂತ ಒಂದ್ಸತಿ ಸ್ಟೇಷನ್ಗೆ ಹಾಕಿ ರುಬ್ಬಿಟ್ಟು ಕಳ್ಸ್ಬಿಡ್ತೀವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೋಗೋರು ಇಂತ ಬಳಕಂತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮನೆ ಏನೋ ನಾವು 4 ಜನ ಮಕ್ಳು ಓದಕ್ ಅಲ್ಲ ಅವೆಲ್ಲ ಆಗಲ್ಲ ಅಕ್ಕ. ಅಲ್ಲ ನಿಮ್ ಮಗ ಆದ್ರೆ ತಪ್ಪು ಮಾಡಿದ್ರು ಏನು ಮಾಡ್ಬಾರ್ದಾ? ಈಗ ಅಲ್ಲಮ್ಮ, ಈಗ ಒಂದ್ ಕಡೆಯಿಂದ ತಪ್ಪು ಅಂತ ನನಗೆ 2 ಕಡೆಯಿಂದ ತಪ್ಪಾಗಿದೆ ತಾನೆ. 2 ಕಡೆನಿಂದ ಅಲ್ಲಕ್ಕ, ಇವನ್ ಅವೆಲ್ಲ ಟೆಕ್ಸ್ಟ್ ಗಳೆಲ್ಲ ಇದಾವೆ. ಅವನು ಈಗ ಹುಡುಗಿ ಮನೆಯಲ್ಲಿ ನಾನು ಆಗಲ್ಲ, ಬೇರೆ ಕಡೆ ಮದ್ವೆ ಇವನ್ನೇ ಆಗ್ಬೇಕು ಅಂತ ಯಾಕಟ? ಏನಿಲ್ಲ, ಏನ್ ಹಠನೂ ಇಲ್ಲ, ಏನೂ ಇಲ್ಲ. ಮಾಡ್ಕೊಂತೀರಾ? ಏನು ಒಪ್ಸಿ ಇವನ್ ಬಲವಂತ ಮಾಡಿ ಲವ್ ಮಾಡು ಅಂತ ಟಾರ್ಚರ್ ಕೊಟ್ಟ ಏರಿಯಾಗಳಿಗೆ ತಿರುಗ್ತಿರೋದು. ಯಾರು ಹೇಳಿದ್ದು ಇಬ್ರು ಲವ್ ಮಾಡ್ತಿದ್ದಾರೆ ಅಂತ? ಮುಚ್ಚ. ಆಯ್ತು ಇರೋ, ಒಂದ್ ನಿಮಿಷ. ಏನ್ ಕೈ ಎತ್ತಕ್ ಹೋಗ್ಬೇಡ. ಅಲ್ಲ ನೀವ್ ಎಲ್ಲ ಸುಳ್ಳು ಮಾತಾಡಿದ್ರೆ ಒಂದು ನಿಮಿಷ, ಒಂದ್ ಸುಳ್ಳಲ್ಲ, ಒಂದ್ ನಿಮಿಷ ತಾಳ್ಮೆ ಮಾತಾಡ. ಇನ್ನೆಷ್ಟು ತಾಳ್ಮೆನಿಂದ ಮಾತಾಡ್ಬೇಕು? ಕೇಳಿ, ಫಸ್ಟ್ ನೀವು ಇನ್ಫಾರ್ಮೇಶನ್. ಇದೊಂದು ದೊಡ್ಡ ಕಿರಿಕ ಹಂಗೈತೆ. ಕೈ ಎತ್ತದಲ್ಲ, ಏನೆತ್ತ ಬೇಡ. ಮನೆ ಹೆಣ್ಮಕ್ಳು ವಿಷಯವರೆಗೂ ಬಂದ್ರೆ ಕೈ ಎತ್ತೆ ಮಾತಾಡೋದು. ನಾನು ಒಬ್ನೇ ಏನಕ್ಕೆ ಬಂದಿರೋದು? ನಮ್ ಫ್ಯಾಮಿಲಿ ಬರ್ದೆ ನಾನೇನಕ್ಕೆ ಒಬ್ನೇ ಬಂದಿರೋದು? ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ಸಮಾಧಾನ. ನಾನು ಇವಾಗೇನು ಹೊಡೆದಿಲ್ಲ, ನಾನು ಹೊಡಿತೀನಿ ನೋಡಿ. ಇವಾಗ ಇವ್ರು ಕಿರ್ಚಾಡ್ತಿದ್ದಾರೆ, ಊರೆಲ್ಲ ಕಿರ್ಚಾಡ್ಲಿ ಅಂತ. ನಾನು ಹೊಡಿತೀನಿ. ಹೊಡಿರಿ, ಆಯ್ತು ಹೊಡಿರಿ. ಕರೆಕ್ಟಾಗಿ ಹುಡುಗಿ ನಿನ್ನೆ ಇದು ಮಾಡ್ತೀನಿ, ನಿನ್ನೆ ಇದು ಮಾಡ್ಕೊಂತೀನಿ. ಅವ್ರಿಗೆ ಮಾಡ ಫೋನ್ ಅವ್ರ ಅಮ್ಮ ಇರ್ತಾವ, ಅವ್ರ ಅಮ್ಮ. ಇಲ್ಲ ಅವ್ಳ ಫೋನ್ ಸ್ವಿಚ್ ಆಫ್ ಆಗಿದೆ ಈಗ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ, ಮುಚ್ಕೊಂಡಿದ್ಕ ನೀನ್ ಬಗ್ಲಲ್ಲ. ಬಿಸಿಲು ಅಂತ ಗಾಳಿ ಅಂತ ಸಾಯ್ತಾರ ನನ್ನ ಮಗ. ನಾನು ನೀವು ನಮ್ಮನ್ನ ಲವ್ ಮಾಡು ಇನ್ನೊಬ್ಬನ ಕೈ ಲೇಟ್ ತಿನ್ನೋತಲ್ಲ ನೀನು ಬೆಳೆಸ್ತಾರ. ನಾನು ಹೇಳ ನಮ್ಮನ್ನ ಲವ್ ಅಂತ ಲವ್ ಮಕ್ಕದ ಮೇಲೆ ಮೀಸ ಕಾಟ ಬಂತ ಲವ್ಗಳು ನಿಮ್ಕ. ಬಿಡಪ್ಪ, ಇದೊಂದ್ಸರಿ ವಾರ್ನಿಂಗ್ ಕೊಡು. ನಾವು ನಾನು ಇದು ತಗೊಂತೀನಿ. ಅವ್ನು ಸರಿ ನೋಡಪ್ಪ ಸುಮ್ಮನೆ. ಅಲ್ಲ ಓಕೆ ಅಕ್ಕ. ನಾನು ನಿಂತ್ಕೊಂತೀನಿ. ಅವ್ನ ಜವಾಬ್ದಾರಿ ದಾರಿ ಇಲ್ಲ, ಯಾವ್ದು ಇಲ್ಲ. ಲವ್ ಅಂತ ಲವ್ ಸಾಕ್ತಾವನೆ ಮಕ್ಕಳನ್ನ. ಇದೆಲ್ಲ ಮಾಡ್ತಾರಂತ ಗೊತ್ತಿಲ್ಲ ಅವನಿಗೆ. ಗಾರೆ ಕೆಲಸ ಹಾಕೋದು ತಲೆ ಮೇಲೆ ಹೊಡೆದು ಸಾಕ್ತಾ ಇಲ್ಲ. ನಾನು ಏನು ಬೇಕಾದ್ರೆ ಇದೆಲ್ಲ ಬೇಕಿತ್ತ ನಿಮಗೆ? ದೇವ್ರಾಣೆ ಇಲ್ಲಪ್ಪ. ಬಿಟ್ಬಿಡು, ಲಾಸ್ಟ್ ಬಿಟ್ಬಿಡು. ಆ ಹುಡುಗಿ ನಂಬರ್ ಕೊಡು, ನಾನು ಮಾತಾಡ್ತೀನಿ ಆ ಹುಡುಗಿ ಹತ್ರ. ಅಲ್ಲ ಅದು ಅವಳದು ಇದು ತೆಗ್ದಾಕಿದ್ದೀವಿ. ಮಾತಾಡು, ಬಿಟ್ಟಾಕು, ಬಿಡು. ಮತ್ತೆ ಬೇಡ ಇನ್ನೊಂದ್ಸಲಿ ಆ ಹುಡುಗಿನೇ ನಂಗೆ ಬೇಕು, ಅವ್ರಿಗೆ ಹಿಂಗೆ ನಿಂತವಳೆ ಹಿಂಗೆ ಸಾಯ್ತಾವಳೆ ಅಂತ ನನ್ನ ಹತ್ರ ಹೇಳಿದ್ರೆ ಅವಳು ನೋಡಿ ಅಲ್ಲ ನಿನ್ನ ನೋಡಿತೀನಿ ಬಂದು ತಿಳ್ಕ. ಹೋಗ್ಲಿ ಬಿಡಿ ಗೌಡ್ರೆ, ಎಲ್ರ ಮುಂದೆ ಏನಿದು? ಅಲ್ಲ ಔಟ್ ಗೋಯಿಂಗ್ ಕಾಲ್ ಇವನ್ ಕಡೆನಿಂದ ಬಂದಿರೋದು, ಇನ್ಕಮಿಂಗ್ ಕಾಲ್ ಏನಿಲ್ಲ. ನಾನು ಪ್ರೂಫ್ ಇಟ್ಕೊಂಡು ನಾನು ಇಲ್ಲಿಗೆ ಬಂದು ಮಾತಾಡ್ತಿರೋದು. ಅಕ್ಕ ನೀವು ಹೋಗಿ ಅಕ್ಕ, ಇವ್ರದ್ದೇನೋ ಪರ್ಸನಲ್.
ಇವನು ಹೋಗಿ ಮಾಡಿ ಇದಾಗಿರೋದು. ಅಪ್ಪ ಬೇಡ, ಇಲ್ಲಿಗೆ ಲಾಸ್ಟ್ ಮಾಡ್ಬಿಡಿ. ಸ್ಟೇಷನ್ ಸರಿ, ಸ್ಟೇಷನ್ ಬೇಡ, ಔಟ್ಸೈಡ್ ಬಂದು ನಮ್ಮ ದೊಡ್ಡವ್ರ ಹತ್ರ ಇವನ್ ಜವಾಬ್ದಾರಿ ನೀವು ಜವಾಬ್ದಾರಿ ನಿಮ್ಗೆ. ಅಲ್ಲ ಒಂದ್ ನಿಮಿಷ ಅಕ್ಕ, ನಾನು ನಮ್ಮ ಮನೆ ದೊಡ್ಡವನಲ್ಲ ಅಕ್ಕ. ಹಾ ನೋಡಿ, ಅದು ಜವಾಬ್ದಾರಿ ತಗೊಳ್ಬೇಕು ನೀವು. ಇನ್ಮೇಲೆ ಅವ್ನ ಆ ಥರ ಬಿಡಲ್ಲ. ಏನೋ ಒಂದು ಈಗ ಆಗಲ್ಲ, ನಾನು ಕಾಲ್ ಮಾಡ್ತೀನಿ ನಿಮಗೆ. ಓಲಿ ಬಿಡೋಣ, ಮನ್ಸನ್ಗೆ ಆಸೆ 60 ದಿನ, ಮೋಹ 30 ದಿನ. ಅವ್ನ ನಂಬರ್ ಇದೆ, ನಾನು ಕಾಲ್ ಮಾಡಿ ಹೇಳ್ತೀನಿ. ನನ್ನ ನಂಬರ್ಗೆ ಮಾಡಿ, ತಾಳಿ ನಂಬರ್. ಎಲ್ಲಿ ಬರಬೇಕು, ಯಾವಾಗ ಬರಬೇಕು ಅಂತ ಹೇಳಿ ನಾವು ಹೇಳ್ತೀವಿ ಅಕ್ಕ. ಒಂದು ದಿವಸ ನಂಬರ್ ಹೇಳಿ. ಆನಂದ್ ಅಂತ ಬರ್ತೀನಿ. ನೋಡಿ ಈಗ ನೋಡು, ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಇನ್ನೊಬ್ಬರ ಬಾಯಿಗೆ ಒಬ್ರಿಗೆ ಊರೆಲ್ಲ ಅಲ್ಗಂತು ಊರೆಲ್ಲ ಊರೆಲ್ಲ ಗೊತ್ತಾಗ್ಬಿಡುತ್ತೆ ಈಗ. ನೋಡಲ್ಲಿ ಅಲ್ಲಾಲಿ ಪಬ್ಲಿಕ್ ಆಗ್ತೈತೆ ನೋಡಲ್ಲಿ. ನಾನೇನು ಮಾಡಲಿ ಈಗ? ಅದಕ್ಕೆ ಅಮ್ಮನ ಪಾಪ ನಾನೇ ಕಳಿಸ್ದೆ, ನೀವೇನು ಮಾತಾಡ್ತಿಲ್ಲ, ಸೈಲೆಂಟ್ ಆಗಿದ್ದೀರಾ. ಏನು ಮಾಡೋಕ್ಕಾಗಲ್ಲ. ಅಲ್ಲ, ಇದು ಪರ್ಸನಲ್ ಮ್ಯಾಟ್ರು ಅಂತ ನಾನೇ ಕಳಿಸ್ದೆ ತಾನೇ. ನಾ ಏನು ಮಾಡೋಕ್ಕಾಗಲ್ಲ ಮನೆ. ಹಾಂ, ಏನೋ ತಮಾಷೆಗೆ ಹುಚ್ಚಾಟಕ್ಕೆ ಮಾಡ್ಕೊಂತವಿ ನೋಡಿ. ದೊಡ್ಡವರೆಲ್ಲ ಮುಂದಕ್ಕೆ ಬರಬೇಕು. ಅವರು ಎಷ್ಟು ನೋವು ತಿಂತಾರೆ ಅನ್ನೋದು ಗೊತ್ತಾ ಅವ್ರಿಗೆ ಪಾಪ. ಯಾರು ನೋವು ತಿಂತಾರೆ ಅಂತ ಅವ್ರು ಎಷ್ಟು ತಂದೆ ತಾಯಿ ಎಷ್ಟು ನೋವು ತಿಂತಾರೆ ಅಂತ ಅವ್ನು ಗೊತ್ತಾ ಹೋಗ್ಲಿ. ಅಕ್ಕ, ನನ್ನ ಕೇಳಿದ್ರೆ ಹೆಂಗಕ್ಕ? ನೀವು ಬುದ್ಧಿ ಹೇಳ್ಬೇಕಾಗಿಲ್ಲ. ಶೋಕಿ ಮಾಡೋದು ಅಲ್ಲ, ಶೋಕಿ ಅಲ್ಲ. ಈಗ 18 ವರ್ಷ ಆದ್ಮೇಲೆ ಅವ್ನಿಗೆ ಬುದ್ಧಿ ನೀವು ಹೇಳ್ಬೇಕು. ಅವ್ರು ಏನ್ ಕೆಲಸ ಮಾಡ್ತಾರಂತ ಅವ್ನು ಗೊತ್ತು, ಏನ್ ಮಾಡ್ತಾರಂತ ನೋಡ್ತಾವನೆ. ಹಾಂ, ನಮ್ಮಪ್ಪ ನಮ್ಮನ ಅಷ್ಟೇ. ಏನು ಅಷ್ಟ ಇಲ್ಲೇ ಹೇಳ್ಬಿಡು. ಸರಿ ಅಕ್ಕ, ನೀವು ಅಲ್ಬೇಡಿ, ಸುಮ್ಮನೆ ರೀ. ಓಕೆ ಸರಿ, ಒಂದು ಕೆಲಸ ಮಾಡೇನಾ ನೀವು, ನಾನು ಕಾಲ್ ಮಾಡ್ತೀನಿ, ನಮ್ಮ ಮಾವ ಹತ್ರ ಮಾತಾಡಿ. ಬರೋದೇನು ಬೇಡ, ನಾನು ಮಾತಾಡ್ತೀನಿ. ಹೇಳಿದ್ದಾರೆ ಅವರು, ಅವ್ರ ಅಪ್ಪ ಜವಾಬ್ದಾರಿ ತಗೊಂಡಿದ್ದಾರೆ, ಇನ್ಮೇಲೆ ಬರಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದರೆ ನಾನೇನು ಮಾಡ್ಕೊಳ್ಳಿ ಹೇಳ್ಬಿಡಿ, ನನಗೆ ಸಾಕು. ಅಲ್ಲ ಹೇಳ್ಬಿಡಿ, ನೆಕ್ಸ್ಟ್ ಟೈಮ್ ಮತ್ತೆ ಆ ಕಡೆ ಅಲ್ಲ, ಒಂದು ಮಾತು ಹೇಳ್ಬಿಡಿ, ಏನು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಜವಾಬ್ದಾರಿ ಅದು. ನೀವು ಮತ್ತೆ ಬಂದು ಹೇಳ್ಬಿಡಿ, ಅದೊಂದು ಹೇಳ್ಬಿಡಿ. ಅಷ್ಟ ಏನು ಚಿಕ್ಕ ಮಾಡ್ರು ನೀವ್ ಅಪ್ಪ ಅಮ್ಮ ಮನೆಗೆ ತಂಗಿ ಅಪ್ಪ ಅಮ್ಮ ಮುಖ್ಯನ, ನಿಂಗೆ ಅವಳೆ ಮುಖ್ಯನ, ನಂಗೆ ಇದೇ ಹೇಳ್ಬಿಡಿಲ್ಲೇನೆ. ಅಲ್ಲ, ಅವಳೆ ಮುಖ್ಯ ಅನ್ನಕ್ಕೆ ಅವಳು ಪ್ರೀತಿ ಮಾಡ್ತಿದ್ರೆ ಅದೊಂದು ಅರ್ಥ ಇದೆ ಅಕ್ಕ. ಅಲ್ಲ, ಅವ್ನು ಇವನಾಗೆ ಬಲ ತಗೋತಾವ ಅಂತ ಹೇಳ್ತಾನ. ನಾನು ಕೇಳ್ತಾ ಇರೋದು ಈಗ, ಆವತ್ತಿಂದ ಕಾರಣ ಕೇಳ್ತಾ ಇದೀನಿ. ನಾ ಇವನೇ ಕಾಲ್ ಮಾಡಿ ಇವನೇ ಬಲ ತಗೋತಾವ ಅಂತ. ಸ್ಟಾರ್ಟಿಂಗು ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿ ಮಾತಾಡ್ಕೊಂಡಿದ್ದಾರೆ. ಇಲ್ಲಿ ಬಾರ, ಬಮ್ಮಶ ಹೇಳು ಬಾ, ಹತ್ತಕ್ಕೆ ಮುಂದಕ್ಕೆ ಬಂದ್ಬಿಡು ನನ್ಸಕ್ಕೆ. ನಿಮ್ಮ ಅಪ್ಪಗೆಲ್ಲ ನನಗೇನು ಬೇಕಾಗಿಲ್ಲ. ಹೇಳ್ ಬಾ. ನೋಡು, ಅಪ್ಪನ ಮಕ ನೋಡ್ತೀಯ, ಅಪ್ಪ ಅಮ್ಮನ ಮಕ ನೋಡ್ತೀಯ. ಏನು ಹೇಳು, ಏನು ನೋಡ, ಅವ್ನ ಎಷ್ಟು ಕಷ್ಟಪಡ್ತಂತ ನೋಡು. ಅವ್ನ ಮರ್ಯಾದೆ ಬಿದ್ದಿಗೆ ತರ್ಬೇಕಾ? ನಾನು ನಿಂಗೆ ಹೇಳಿದ್ದೇನೋ, ಚೆನ್ನಾಗಿ ಓದೋ ವರ್ಷ ನಮ್ಮನ್ನು ಎಷ್ಟೇ ಕಷ್ಟ ಇಲ್ಲ, ನಾನು ಸಾಕ್ತೀನಿ ನಿನ್ನ, ಚೆನ್ನಾಗಿ ಓದೋ ಅಂತ ಹೇಳಿದ ಹೊರತು ನೀನು ಲವ್ ಮಾಡ್ಕೊಂಬರಪ್ಪ ಅಂತ ನಾನು ಹೇಳಿದ. ಓದ್ತಾನ ಹೋಗ್ಲಿ ಚೆನ್ನಾಗೆ, ಓದ್ತಾರೆ. ಹಾಂ ಹಾಂ, ಇಬ್ಬರು ಒಂದೇ ಕಾಲೇಜೇ. ಅವ್ರಿಗೇನು ನಾರ್ಮಲ್ ಫ್ರೆಂಡ್ಸ್ ಅಂತ ಕಾಂಟ್ಯಾಕ್ಟ್ ಇರೋದನ, ಅದು ರಾಂಗ್ ಆಗಿದೆ. ಆಮೇಲೆ ಏನೋ ರಾಂಗ್ ಆಗಿದೆ. ಸರಿ, ಆಗಿದೆ. ಇನ್ಮೇಲೆ ನೋಡ, ನಮ್ಮನೆ ಹೆಣ್ಮಗ ಬೇರೆ ಅಲ್ಲ, ಅವ್ರಿಗೆ ಹೆಣ್ಮಗ ಬೇರೆ ಅಲ್ಲ. ಇವೆಲ್ಲ ಬಿಟ್ಬಿಡು. ನಾವೊಂದು ನೀನೊಂದು ಗ್ರಿಪ್ ನಿಂತ್ಕೊಳ್ಳಂತ ಒಂದು ಶಕ್ತಿ ಬರ್ಲಿ ನಿಂಕ. ಆವಾಗ ಹೇಳ್ಬೇಕ್ರಿ, ಯಾರನ್ನ ಲವ್ ನಾಳೆ ಸಹ ಆ ಮಗನ ಯಾರನ್ನ ಕೊಡೋ ತಗೊಂಡವ್ರು ಬರ್ತಾರೆ. ಆ ಮಗಿಗೆ ನಿಮ್ಮ ಅಣ್ಣ ಹಿಂಗೆಲ್ಲ ಮಾಡಿದ್ರೆ ಆ ಮಗಿಗೆ ಯಾವ್ದಾನ ಒಳ್ಳೆ ಮನೆ ಸಿಗ್ತೈತಾ? ಸುಮ್ನೆ ನೋಡು, ನಾವು ಇವಾಗ ಅವ್ರಿಗೆ ಒಂದು ಕೆಟ್ಟ ಹೆಸರು. ಕರೆಕ್ಟ್ ಅಣ್ಣ, ಕರೆಕ್ಟ್. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಹೌದು. ಪಾಪ ಹುಡುಗಿಗೆ ಒಂದು 10 ಜನ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಕೆಟ್ಟ ಹೆಸರು ಗೊತ್ತಾಗ. ಅವ್ರಿಗೆ ಮನೆಯಿಂದ ಆಚೆ ಬರಕ್ಕಾಗತ್ತ? ಆಮೇಲೆ ನಮ್ಮನೆ ಹೆಣ್ಮಗಿಗೆ ಯಾರೋ ಹಂಗೆ ಅಂದಾಗ ಅವ್ರಿಗೆ ನನ್ನ ಮಗಳ ಮದುವೆ ಆಗ್ತಾರೆ ಯಾರನ್ನ ಯೋಚನೆ ಮಾಡಿದಲ್ಲ. ಕಂಪ್ಲೇಂಟ್ ಎಲ್ಲ ಏನು ಬೇಡಪ್ಪ. ಅಲ್ಲ, ಇವ್ರು ಮಾತಾಡ್ತಾರೆ, ನೀನು ನೋಡಿತಾರೆ, ಬಡಿತಾರೆ, ಇಲ್ಲ ಒಂದು 3 ತಿಂಗಳು ಅಳ್ಕಾಕಂತಾರೆ, ಹಾಕೊಂಡು ಆಚೆ ಕಳಿಸ್ತಾರೆ. ನೀನು ಜಯಿಸ್ಕೊಂಡು ಓಡಾಡ್ತೀಯ. ಆ ಹೆಣ್ಮಗ ಹುಡುಗಿ ಏನ್ ಗೌಡ್ರೆ, ನೀವು ಅವ್ರ ಪರವಾಗಿ ಮಾತಾಡ್ತೀರಾ? ಹುಡುಗಿ ಜಯಿಸ್ಕೊಳಕತ್ತದ? ನಾವು ಈ ತರ ಮಾಡ್ದಂತ ಹೆಸರು ಬಂದೇ ಬರುತ್ತೆ. ಬೇಡ, ಇವೆಲ್ಲ ಬಿಟ್ಬಿಡು. ತಿಕ್ಕ ಮುಚ್ಕೊಂಡು ಕಾಲೇಜ್ ಆ ಹುಡುಗಿನೂ ಕೊಡ ತಗೊಂಡ ಮಗ, ಆ ಹುಡುಗಿಗೂ ಯಾರು ಮುಂದಕ್ಕೆ ಬರಲ್ಲ. ಹಿಂಗೆಲ್ಲ ಆಯ್ತು ಅಂತ ಗೊತ್ತಾರೆ. ಆ ಹುಡುಗಿನೂ ಯಾರು ಮದುವೆ ಮಾಡ್ಕೊಂಡು ಮುಂದೆ ಬರಲ್ಲ. ಅಡ್ಮಿಷನ್ ಮಾಡ್ಬಂದಿ. ಈಗ ನಮ್ಮನೆ ಹೆಣ್ಮಕ್ಳು ಆ ಮಗನು ಹಂಗೇನೆ. ನಾನು ಹೇಳ್ದೆ, ಯಾರೋ ಬರ್ಲಿ ನೋಡ್ಕೊಂತೀನಿ ಬಿಡು. ನೀನು ಮಿಕ್ಕಂಡಿರಪ್ಪ ನೀನು. ನೋಡ್ಕೊಂತಾನೆ, ಏನು ಅವ್ರ ಅಪ್ಪ ಇವನಲ್ಲ, ಅವರಪ್ಪ ನೋಡ್ಕೊಂತಾನೆ. MS ರಾಮಯ್ಯ. ನಾವ್ ಯಾರಕ್ಕೂ ಹಿಂಗೆ ಕೆಟ್ಟ ಹೆಸರು ತಗೊಂಡಿಲ್ಲಪ್ಪ. ದೇವ್ರಣ್ಣ ಹೇಳ್ತೀನಿ ನೋಡು. ಅಣ್ಣ ಹೇಳಿ. ಮಾತಾಡ್ತೀನಿ ಅವ್ರ ಹತ್ರ. ಅಲ್ಲ, ನಾನು ಒಂದು ಕೇಳ್ತಾ ಇದ್ದೀನಿ, ನನಗೆ ಅದು ಕರೆಕ್ಟಾಗಿ ಉತ್ತರ ಕೊಟ್ಬಿಡಿ. ಇನ್ ಕೇಸ್ ಮತ್ತೆ ಬಂದ್ರೆ ನಾನು ಏನು ಮಾಡ್ಕೊಳ್ಳಿ ಹೇಳಿ. ಏನು ಮಾಡಕ್ ಹೋಗ್ಬೇಡ್ರಿ. ಅಲ್ಲ ಅಕ್ಕ, ಈಗ ನೀವು ಬಂದು ಮಾತಾಡ್ತೀರಾ. ಈಗ ಇಲ್ಲಿ ಕ್ಲಿಯರ್ ಆಯ್ತು. ನಾನೇನು ಕೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಬಂದ್ರೆ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಕಂಪ್ಲೇಂಟ್ ಕೊಟ್ಟು ಅಷ್ಟೇ.
ಸರಿನಾ? ಆಮೇಲೆ ನಾವೇನ್ ಬೇಕಾದ್ರೂ ಮಾಡ್ಕೊಂತೀವಿ. ಮಾಡ್ಕೊಬೇಕು ಅಂದ್ರೆ ಏನ್ ಬೇಕು? ಹಂಗಲ್ಲ ಅಲ್ಲಲ್ಲ, ಕೊಲೆ ಮಾಡೋದಲ್ಲ, ಕೊಲೆ ಅಲ್ಲ. ನೀವು ನೋಡಿ, ಈಗ ನಾನು ಕರೆಕ್ಟಾಗಿ ಮಾತಾಡ್ತಿದ್ದಾಗ ನೀವು ಮತ್ತೆ ರಾಂಗ್ ಆಗಿ ಮಾತಾಡೋಂಗೆ ಇಲ್ಲ ಅಲ್ಲಕ್ಕ. ಅಲ್ಲ, ಸ್ಟೇಷನ್ಗೆ ಹಾಕದೆ ನಾನು ಲಾರ್ ಪ್ರಕಾರನೇ ನಾನು ಕೈಯಲ್ಲಿ ಇದು ತಗೊಂತೀನಿ ಅಂತ ನಾನು ಹೇಳ್ತಿಲ್ಲ. ನಾನು ಕರೆಕ್ಟಾಗಿ ಮಾತಾಡ್ತಿದ್ದಾಗ ಅಂದ್ರೆ ಅಲ್ಲ, ಹಾಗಿದ್ರೆ ನಿಮ್ಮ ಮಗ ತಪ್ಪು ಮಾಡಿದ್ರು ಮತ್ತೆ ಮಾಡಿದ್ರು ಪರವಾಗಿಲ್ಲ. ಕೊಡ್ತಾನೆ ಇಷ್ಟು ದಿನ ನಾನು ಯಾವತ್ತು ಕೇಳಿಲ್ಲ ಹಂಗ ಈ ರಥದಾನ ಹೇಳ್ತೀನಿ. ಇವಾಗ ಇಷ್ಟು ದಿನ ನಾನು ಯಾವತ್ತು ಅವ್ನಿಗೆ ಏನು ಮಾತಾಡಿಲ್ಲ. ನಾನು ಇವತ್ತೇ ಹೇಳಿರೋದು. ಹೇಳ್ತಾ ಇದ್ದ ಕೇಳ್ರಿ, ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕೇಳ್ರಿ. ಇಲ್ಲೇ ಓದ್ತೀನಿ, ಕಾಸು ಬೇಕಂದ್ರು ನಾನು ಕಾಸು ಕೊಟ್ಬಿಡ್ತೀನಿ. ಯಾಕೆ ನಾವು ಕೂಲಿ ಮಾಡೋರು ನಾನಂತೂ ಸುಖ ಪಟ್ಟಿಲ್ಲ. ಅವನಾದ್ರು ಚೆನ್ನಾಗಿ ಓದ್ಕೊಂಡು ಇರ್ಲಿ ಕೊಟ್ಟಿದ್ದೀನಿ. ಕೇಳಿದ್ದೆಲ್ಲ ಕೊಡ್ತೀನಿ. ನಾನೇನಾದ್ರು ಒಬ್ಬನೇ ಮಗ ಅಂತ ಮುದ್ದಾಗ ಸಾಕಿದ್ದು ಅಷ್ಟೇ. ಇನ್ಮೇಲೆ ಹತ್ರ ತಂಗೆ ಬಿಡಲ್ಲ. ಸರಿನಾ? ಅಕಸ್ಮಾತ್ ಹಂಗೇನು ಬಂತ ನಾವು ಒಂದು ಫೋನ್ ಹಾಕಿ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ ಅಷ್ಟೇ. ನಾವು ಹೇಳ್ತೇವೆ ಅಲ್ಲ, ನಾನು ಅದನ್ನು ಫಾಲೋ ಅಪ್ ಮಾಡೋಕ್ಕಾಗಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೂ ಕೆಲಸಗಳಿರುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಕಾಲ್ ಮಾಡಿಸ್ತೀನಿ, ಬಂದು ಅದು ಕ್ಲಿಯರ್ ಮಾಡ್ಕೊಂಡು ಹೋಗಿ, ಮತ್ತೆ ಆ ಕಡೆ ಬರಂಗಿಲ್ಲ ಅಷ್ಟೇ, ಸಿಂಪಲ್ಲು. ಅದು ನಿಮ್ಮ ಜವಾಬ್ದಾರಿ. ಓಡಾಡ್ಕೊಳ್ಳಿ, ಅದಲ್ಲ ನಮ್ಮ ಹುಡುಗಿ ತಂಟೆಗೆ ಬರಂಗಿಲ್ಲ ಅಷ್ಟೇ. ಇದೇ ಲಾಸ್ಟು. ಇದು ನಾವೇ ಗ್ಯಾರಂಟಿ. ಸರಿನಾ? ಅಲ್ಲ, ಅವ್ನ ಕೈಯಲ್ಲಿ ಮಾತು ತಗೊಳ್ಳಿ, ಹೋಗ್ಲಿ. ಅದೇನು ಬಾಯ್ ಬಿಟ್ಟು ಹೇಳ ಹೇಳ ಇನ್ನೊಂದ್ಸಲಿ ಅವ್ರಿಗೆ ಸಂಟಿಗೆ ಬರೋದು ಅಂತ ಹೇಳ. ಇನ್ನೊಂದ್ಸಲಿ ಬರೋಲ್ಲ. ನಮ್ಮ ಹುಡುಗ ಲವ್ ಮ್ಯಾನ್, ಹಂಗೆಲ್ಲ ಮಾಡಲ್ಲ ಅವನು. ಅಲ್ಲ, ಅವ್ನು ಅರ್ಥ ಮಾಡ್ಕೊಂಡು ನೋಡಿ ಹೆಂಗಿದ್ ಮಾತಾಡ್ತಿದ್ದಾನೆ ನೋಡಿ, ನೀವೇ ಹೋಗ್ಲಿ. ಆಯ್ತು, ಹೇಳ್ತಾ ಇಲ್ವಾ ಇನ್ನೊಂದ್ಸಲಿ ಹುಡುಗಿ ತಂಟೆಗೆ ಬರಲ್ಲ. ನೀನಾಗಿ ಫೋನ್ ಮಾಡೋದು ಆಮೇಲೆ ಒಂದು ಹೇಳ್ತೀನಿ ಕೇಳು. ನೀನು ಆ ಹುಡುಗಿನ ಮನ್ಸಿಕೊಂಡು ಅದು ಇದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಏನು ಹೆಚ್ಚು ಕಮ್ಮಿ ಆದರೆ ನಾನಂತೂ ಅವತ್ತು ಮನುಷ್ಯನಾಗಿರಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನಗೆ ಗೊತ್ತಿಲ್ಲ. ಇದಂತೂ ಸತ್ಯ. ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆದರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಆರಾಮಾಗಿ ಕೊಟ್ಕೊಳ್ಳಿ. ನಮ್ಮ ಹತ್ರ ಎಲ್ಲ ಪ್ರೂಫ್ಸ್ ಇದೆ. ಕಂಪ್ಲೇಂಟ್ ಕೊಡಿ, ಆಯ್ತು ಕೊಡಿ. ಕಂಪ್ಲೇಂಟ್ ಏನು ಬೇಡ. ಅಲ್ಲ, ನಿಮ್ಮ ನಂಬರ್ ತಗೊಳ್ಳಿ. ತಗೊಂಡಿದ್ದೀನಿ. ಕಂಪ್ಲೇಂಟ್ ವಿಡಿಯೋನೇ ಮಾಡ್ಕೊಂಡ ಬಾರೆ. ಇವಾಗಲ್ಲ ಮಾಡಿದ್ರೆ ಇಲ್ಲಿ ಇವಾಗ ಕಂಪ್ಲೇಂಟ್ ಒಂದು ಏನು ಕೊಡೋಕೆ ಹೋಗ್ಬೇಡಿ. ಇನ್ನೊಂದು ಸರಿ ಅವನಂತ ಕೆಲಸ ಮಾಡಿದ್ರೆ ನೀವೇ ತಗೊಂಡೋಗಿ ಹಾಕ್ತಾ. ನಾವೇ ತಗೊಂಡೋಗಿ ಒಳಗಡೆ ಹಾಕೊಳ್ಳೋದಾ? ನಮ್ಮ ಫೋನ್ ಹಚ್ಚಿರೋಣ, ಅದು ಯಾರು ಮಾವರು ಅಂದ್ರಲ್ಲ. ಅವ್ರ ನಂಬರ್ ಇದೆ ನನ್ನ ಹತ್ರ. ಯಾರ್ದು? ನಿಮ್ಮ ಯಜಮಾನ್ರದ್ದು. ಆಯ್ತಾ? ಈಗ ಕೊಟ್ರಲ್ಲ, ನಾನು ಕಾಲ್ ಮಾಡ್ತೀನಿ, ಒಂದ್ಸತಿ ಮಾತಾಡಿ. ಹೋಗೋ. ನನ್ನ ಹೆಸರು ಆಕಾಶ್ ಅಂತ. ಆನಂದ್. ನಮ್ಗೆ ಅದೇ ಬೇಕಾಗಿರೋದು. ನಾವನ್ನೇನೋ ಇದು ಮಾಡಬೇಕು ಅಂತ ಅವಶ್ಯಕತೆ ನಮಗೂ ಇಲ್ಲ ಅಣ್ಣ. ಅದೇ ಜೈಲ್ಗೆ ಹಾಕ್ತೀವಿ. ಅವಾಗ ಅಲ್ಲ, ಜೈಲ್ಗೆ ಹಾಕ್ತೀವಿ, ಆಮೇಲೆ ಬಂದು ಅವ್ರ ಅಪ್ಪ ಬಂದು ಮಾತಾಡ್ಕೊಂತಾರೆ. ಓಕೆ, ಸರಿನಾ? ವಾರಕ್ಕೆ ಮುಂಚೆ ನನಗೆ ಗೊತ್ತಾಯ್ತು. ಏನಂತ? ನನಗೆ ಗೊತ್ತಾಯ್ತು. ಏನಂತ? ಬಲಂತ ಮಾಡಿ ಬೇರೆ ಕಡೆ ಮದುವೆ ಒಪ್ಸವ್ರೆ ಅಂತ ಗೊತ್ತಾಯ್ತು. ನಾನು ಆವಾಗ ಅದಲ್ಲ, ಪ್ರ್ಯಾಂಕ್. ಹಳೆ ಮೆಮೊರಿ ಕಾಮಿಡಿ. ನೆನಪು, ಸವಿ ನೆನಪುಗಳು. ಸವಿ ನೆನಪುಗಳಿದು ಅವ್ರಿಗೆ ಅರ್ಥ ಆಗಿಲ್ಲ ಇನ್ನೇ. ಅಲ್ಲ, ಇದು ಆಕ್ಚುಲಿ ಬಕ್ರಾ ಪ್ರೋಗ್ರಾಮ್, ಇದು ರೆಕಾರ್ಡ್ ಮಾಡಿಸಿರೋದು ಅಂತ. ಕಾಮಿಡಿ ಮಾಡಿದ್ರು. ಏನ್ ನಮ್ಮನ್ನ ಬಕ್ರಾ ಮಾಡಿದ್ರೆ ಈಗ ಆಗಿಲ್ಲ. ಅಲ್ಲ, ಮಳೆಯಲ್ಲಿ ನೆನ್ಕೊಂಡು ಇಷ್ಟೊತ್ತು ಒದ್ಲಾಡ್ತಾ ಇದ್ದೀನಿ, ಆಗಿಲ್ಲ ನೀವು ಬಕ್ರಾ ಆದ್ರೆ ಇಲ್ವಾ? ಯೂಟ್ಯೂಬ್ ಚಾನಲ್ ಅಂತೆ. ನಾನು ಹೇಳ್ದೆ ದಾರಿಗೆ ನಂಗೆ ಯಾರು ಹೇಳ್ದ? ನಿಮ್ಗೆ ಗೊತ್ತಿದ್ದು ಇಷ್ಟು ಓವರ್ ಆಕ್ಷನ್ ಮಾಡಿದ್ದ ಇಷ್ಟೊತ್ತು? ಅಲ್ಲ, ಅವರು ನಿಮ್ಮ ಅಕ್ಕ ಗೊತ್ತಿದೆ ನೋಡಿ, ಹೇಳ್ದೆ ಯೂಟ್ಯೂಬ್ ಚಾನಲ್ ಅಂತ. ಗೊತ್ತಿದ್ರು ಇಷ್ಟೊತ್ತು ಹಿಂಗೆ ಮಾಡಿದ್ದ. ಸೂಪರ್, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರೆ, ಥ್ಯಾಂಕ್ ಯು. ಅವ್ರಪ್ಪನ ಒಂಚೂರು ರೆಕಾರ್ಡ್ ಮಾಡಿದ್ರು ಬಿಡ್ರಿ. ಮಾಡಿದ್ರಾ? ಜೂಮ್ ಹಾಕು ಮಾಡಿದ್ರು. ಮಾಡು. ಕಾಮಿಡಿಗೋಸ್ಕರ ಬನ್ನಿ ಅಲ್ಲ, ಈಗ ಬನ್ನಿ. ನನ್ನ ಮಗನೇ ನಿಮ್ಮಮ್ಮ ಹೋಗಿತ್ತಿಲ್ಲಿ ಅಕ್ಕ, ಸಮಾಧಾನ ಆಗಿ. ಸಾರಿ, ನಾನು ಮೊದಲೇ ಹೇಳ್ದೆ ಅವನಿಗೆ.
ನಾನೆಲ್ಲ ಸೀರಿಯಸ್ ಅನ್ನೋ ಅಂತ ನಾನು ಅನ್ಕೊಂಡೆ. ಅಲ್ಲ ಗೊತ್ತಾಯ್ತು. ಎಲ್ಲ ಮಾಡ್ಬೇಡ್ರಿ ಮನೆ ಕೆಲವ್ರಿಗೆ ಸೆನ್ಸಿಟಿವ್ ಜಾಸ್ತಿ. ನಾನು ಫಸ್ಟೇ ಕೇಳಿದೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಎಲ್ಲ ಕೇಳಿದೆ. ನಿಮ್ಗಿದ್ಯಾ? ಅದಕ್ಕೆ ಹೇಳೋಕೆ ಕೇಳಿದೆ ನಿಮಗೆ. ನಾವು ತುಂಬಾ ಸೆನ್ಸಿಟಿವ್ ಇರ್ತೀವಿ. ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರಿ. ಅಲ್ಲ ಅಲ್ಲ ಹೊಡಿಯೋಕ್ಕಾದ್ರೂ ಬರಬೇಕಾಗಿತ್ತು, ಬರ್ತೀರೇನೋ ಅಂತ ನಾನು ರೇಗ್ದೆ, ನೀವು ಮತ್ತೆ ಸೈಲೆಂಟ್ ಆಗಿಬಿಟ್ರಿ. ಹೇಳಿಲ್ವಾ ಅಣ್ಣ ಬಕ್ರಾ ಆದ್ರಾ? ಆಗ್ಬಿಟ್ಟಿದ್ದೀನಿ ಬಿಡ್ರಿ. ಆದ್ರಾ ಸಾಕು, ಆಫ್ ಮಾಡೋ.